ಉಪಯೋಗ ಆಗಲಿ ಅಂತ ಹೇಳಿ. ಯಾಕೆಂತಂದರೆ ಇದರ ಉದ್ದೇಶ ಏನಂತಂದರೆ ಇವತ್ತಿನವರೆಗೂ ಕೂಡ ಪ್ರಜೆಗಳಿಗೆ ಒಂದು ಗೌರವ ಸಿಗ್ತಾ ಇಲ್ಲ. ಇಲ್ಲಿವರೆಗೂ ಕೂಡ ಏನಾಗ್ತಾ ಇದೆ, ಎಷ್ಟೋ ಎಲೆಕ್ಷನ್ಗಳು ಬಂದರು, ಎಷ್ಟೋ ಮುಖ್ಯಮಂತ್ರಿಗಳು ಬಂದರು, ಎಷ್ಟೋ MP ಗಳು ಬಂದರು, ಎಷ್ಟೋ ಪ್ರಧಾನಮಂತ್ರಿಗಳು ಬಂದರು. ಆದರೆ ಉದ್ಧಾರ ಮಾತ್ರ ಜನರು ಆಗ್ತಾ ಇಲ್ಲ. ನಮಗೆ ಅದೊಂದು ಬಾಧೆ ಆಗಿದೆ. ಇವತ್ತೇನು ಮಾಡ್ತಾ ಇದ್ದೀವಿ, ಈ ಜೈ ಜವಾನ್ ಜೈ ಕಿಸಾನ್ ಅನ್ನೋ ಒಂದು ಪದ ಇಡೀ ನಮ್ಮ ದೇಶಕ್ಕೆ ಗೊತ್ತು, ಆ ದಿಲ್ಲಿಗೂ ಗೊತ್ತು. ಆದ್ದರಿಂದ ನಾವು ಇದನ್ನು ಯಾಕೆ ಈ ಪಕ್ಷನ ಸ್ಥಾಪನೆ ಮಾಡಿದ್ವಿ ಅಂತಂದರೆ, ಜನರಿಗೆ ಇನ್ಮೇಲೆ ಒಳ್ಳೆ ಗೌರವ ಸಿಗಬೇಕು. ಈ ಒಂದು ಬೆರಳಿಗೆ ಶಾಯಿ ಹಾಕಿ ಇಡೀ ದೇಶದ ಜನತೆಗೆ ಒಂದು ಮಾದರಿ ಆಗಬೇಕು ಅಂತ ಅವ್ರು ಮಾಡಿದ ಕೆಲಸ. ಇವತ್ತು ಅವ್ರಿಗೆ ಯಾವುದೇ ರೀತಿಯಾದಂಥ ಗೌರವ, ಸನ್ಮಾನ, ಒಳ್ಳೆ ಮಾತುಗಳು, ಒಳ್ಳೆ ನುಡಿಗಳು, ಯಾವೊಬ್ಬ ಅಧಿಕಾರಿ ಆಗಲಿ, ಯಾವೊಬ್ಬ ಜನಪ್ರತಿನಿಧಿ ಆಗಲಿ, ಯಾವೊಬ್ಬ ಮುಖ್ಯಮಂತ್ರಿ ಆಗಲಿ, ಯಾವೊಬ್ಬ ಪ್ರಧಾನಿ ಆಗಲಿ, ಯಾರು ಬಂದು ಕೂಡ ಒಬ್ಬ ಸಾಮಾನ್ಯ ಪ್ರಜೆಯನ್ನ ಕೈ ಹಿಡಿದು ಮಾತಾಡೋದಾಗ್ಲಿ, ನೀನು ಹೇಗಿದೆಯಾ, ನಿನ್ನ ಕಷ್ಟ ಹೇಗಿದೆ ಅಂತ ಕೇಳೋದಾಗ್ಲಿ ಯಾವುದೂ ಇಲ್ಲ. ಅವ್ರಿಗೇನಾಗ್ತಾ ಇದೆ, ಬರೀ ಆ ಒಂದು ಚೇರಲ್ಲಿ ಕುತ್ಕೊಂಡು ನನ್ನ ಅಧಿಕಾರನ ನಾನು ಇಟ್ಕೋಬೇಕು, ನಾನು MP ಆಗಬೇಕು, ನಾನು ಮುಖ್ಯಮಂತ್ರಿ ಆಗಬೇಕು, ನಾನು PM ಆಗಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಅವರು ಕಾಲ ಕಳೀತಾ ಇದ್ದಾರೆ ಹೊರತು ಸಾಮಾನ್ಯ ಜನಗಳ ಬಗ್ಗೆ ಅವ್ರು ಯಾವುದೇ ಕಾರಣಕ್ಕೂ ಉಸಿರುತ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ಅವರು ಜನರನ್ನ ಮರ್ತುಬಿಟ್ಟಿದ್ದಾರೆ ಅಂತ ಅನ್ನೋದ್ರಲ್ಲಿ ನಾನು ಅನ್ಕೊಳ್ತೀನಿ. ಜನರ ಅಭಿವೃದ್ಧಿನೇ ಅವ್ರು ಮರ್ತುಬಿಟ್ಟಿದ್ದಾರೆ, ಬೇರೆ ಅಭಿವೃದ್ಧಿ ಯಾವುದೂ ಇಲ್ಲ. ಅದರಿಂದ ಜೈ ಜವಾನ್ ಜೈ ಕಿಸಾನ್ ಪಕ್ಷನ ಉದಯ ಮಾಡಿದ್ದೀವಿ. ಇದು ಜನರಿಗೋಸ್ಕರನೇ, ಇದು ಜನತೆಗೋಸ್ಕರನೇ ನಾವು ಮಾಡಿರೋದು. ಎಲ್ಲ ರೀತಿಯಾದಂಥ ಸಮಸ್ಯೆಗಳನ್ನ ಮಟ್ಟ ಹಾಕಿ ಜನಗಳಿಗೆ ನೆಮ್ಮದಿ ಅದನ್ನು ತರಬೇಕು. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಬಲಜಿತ್ ಸಿಂಗ್ ಅವರು, ನಮ್ಮ ರಾಷ್ಟ್ರೀಯ ದಕ್ಷಿಣ ಅಧ್ಯಕ್ಷರು ಕಬೀರ್ ಅವರು, ಇನ್ನು ಇಂಥವ್ರೆಲ್ಲ ಮಹಾನ್ ಇದೆ. ಮತ್ತು ನಮ್ಮ ಸಾಹೇಬರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು, ನಮ್ಮ ಅಭಿಮಾನದ ರತ್ನ ಧೀಮಂತ ನಾಯಕ ರಾಮಕೃಷ್ಣ ಹೆಗಡೆಯವರ ಆದರ್ಶದಿಂದ ಅವರ ಈ ಒಂದು ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಸಂಪೂರ್ಣ ಅವರ ಅಭಿಮಾನಿಯಾಗಿ ಈ ಕೆಲಸನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಿಮ್ಮೆಲ್ಲರ ಬೆಂಬಲ ನಮ್ಗೆ ಇಲ್ಲಿ ಕರ್ನಾಟಕ ಜನತೆಗಳು ಬೆಂಬಲ ಇಲ್ಲಿ. ಹಿಂಗೆ ಕಾರ್ಯಾಧ್ಯಕ್ಷರು ನಮ್ಮ ಸಿದ್ದಪ್ಪಾಜಿಯವರು, ಹಿಂಗೆ ನಮ್ಮ ಸ್ನೇಹಿತರು ಎಲ್ಲರೂ ಕೂಡ ಬೆಂಬಲಿಸ್ತಾ ಇದ್ದಾರೆ. ದಿನೇ ದಿನ ಬಂದು ಬೆಂಬಲಿಸ್ತಾ ಇದ್ದಾರೆ. ಇದೇ ರೀತಿ ಕರ್ನಾಟಕ ಜನತೆ ಕೂಡ ಬೆಂಬಲಿಸಬೇಕು ಅನ್ನೋದನ್ನು ಕೋರ್ಕೊಳ್ತೀನಿ, ಕೇಳ್ಕೊಳ್ತೀನಿ ಕೂಡ. ದಯಮಾಡಿ ಯಾವುದೇ ಕಾರಣಕ್ಕೂ ನಿಮ್ಮ ಮತನ ವೇಸ್ಟ್ ಮಾಡಬೇಡಿ. ಉನ್ನತ ಒಂದು ಪಕ್ಷಕ್ಕೆ, ಉನ್ನತ ಒಂದು ನಾಯಕನಿಗೆ ನೀವು ಮತ ಚಲಾಯಿಸಿ. ದೇಶ ಸುರಕ್ಷಿತವಾಗಿರ್ತದೆ, ಜನರು ಕೂಡ ನೆಮ್ಮದಿಯಾಗಿ ಬದುಕಬೇಕು ಅನ್ನೋ ಒಂದು ಕಾರಣಕ್ಕೆ ಕಾರಣವಾಗುತ್ತೆ. ಇವೆಲ್ಲ ನಾಗರಿಕರಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ಬೆಂಬಲಿಸಿ. ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ, ಶೇರ್ ಮಾಡಿ, ಲೈಕ್ ಮಾಡಿ.